ಓಂ ನಮೋ ನಾರಾಯಣಾಯ. ಮೇಷರಾಶಿಯವ್ರಿಗೆ ಜನವರಿ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನಿಮ್ಗೆ ಖರ್ಚಿನ ಭಾವ ಕಮ್ಮಿ ಆಗತ್ತೆ. ಸಡನ್ ಆಗಿ ಆತುರದ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ಈ ತಿಂಗಳು ಎಲ್ಲ ಒಳ್ಳೇದಾಗತ್ತೆ. ಏನೇ ಪೆಂಡಿಂಗ್ ಇರೋ ಕೆಲಸಗಳನ್ನ ಈ ತಿಂಗಳು ಧೈರ್ಯದಿಂದ ಮಾಡ್ತೀರಾ. ಭೂಮಿ ವಿಚಾರದಲ್ಲಿ ತುಂಬಾ ಸತತ ಪ್ರಯತ್ನದಿಂದ ನಿಮ್ಗೆ ಭೂಮಿ ಲಭ್ಯ ಆಗತ್ತೆ. ಹಾಗೂ ಪಿತ್ರಾಜಿತ ಆಸ್ತಿ ಕೂಡ ತಿಂಗಳು ಲಭ್ಯ ಆಗತ್ತೆ. ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹಿಂದೆ ಬೀಳ್ತಾರೆ. ಯಾರ ಜೊತೆನಾದ್ರೂ ನೀವು ವಿದ್ಯೆನ ಕಲಿತ್ರೆ ತುಂಬಾ ಒಳ್ಳೇದಾಗತ್ತೆ. ಈ ರಾಶಿಯವರು ಹೆಣ್ಮಕ್ಳಿಗೆ ಗೌರವ ಕೊಡೋದ್ರಿಂದ ಇವರು ಅನ್ಕೊಂಡೇ ಇರಲ್ಲ ಆ ರೀತಿ ಏಳಿಗೆ ಆಗತ್ತೆ. ನಿಮ್ಮನ್ನ ಬೇರೆ ಜನಗಳು ಜಗಳ ಆಡೋದಕ್ಕೆ ಪ್ರಚೋದನೆ ಮಾಡ್ತಾರೆ, ಆದ್ರೆ ನೀವು ತಾಳ್ಮೆಯಿಂದ ಇರಿ. ನೀವ್ ಯಾವ ಪ್ರಚೋದನೆಗೂ ಕೂಡ ಒಳಗಾಗ್ಬೇಡಿ. ಮದುವೆ ವಿಚಾರದಲ್ಲಿ ನೀವ್ ಅನ್ಕೊಂಡಿರೋ ವ್ಯಕ್ತಿ ಸಿಕ್ಕಿಲ್ಲ ಅಂತ ಬೇಜಾರಾದ್ರೂ ಕೂಡ ಲಾಸ್ಟಿಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಸುತ್ತೆ. ಏನಪ್ಪ ತುಂಬಾ ದಿನದಿಂದ ಕೆಲಸ ಸಿಗ್ತಿಲ್ಲ ಅನ್ನೋರ್ಗೂ ಕೂಡ ಈ ತಿಂಗಳು ಶುಭ ಸುದ್ದಿ ಅಂತ ಹೇಳ್ಬೋದು. ನಿಮ್ಮ ಸ್ನೇಹಿತರ ಮುಖಾಂತರ ನಿಮ್ಗೆ ಕೆಲಸ ಸಿಗ್ಬೋದು. ಪ್ರಯತ್ನ ಪಡಿ. ನಿಮ್ಗೆ ಏನಾದ್ರೂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ಆಟ ಆಡ್ಸುತ್ತೆ. ನಿಮ್ ಜೊತೆಲಿರೋರೆ ಮೋಸ ಮಾಡೋ ಸಾಧ್ಯತೆ ಉಂಟು, ಎಚ್ಚರಿಕೆ ವಹಿಸಿ. ಸ್ವಲ್ಪ ಜನಗಳು ನಿಮ್ ನೆಮ್ಮದಿನ ಹಾಳು ಮಾಡ್ತಾರೆ ಹಾಗೂ ನಿಮ್ ಟೈಮ್ ನ ವೇಸ್ಟ್ ಮಾಡಿಸ್ತಾರೆ. ಅವರಿಂದ ದೂರ ಆಗಿ. ನಿಮ್ಮ ಕೆಲಸದಲ್ಲಿ ಏನು ಫಲಾನುಫಲ ಇಲ್ಲ ಅಂತ ಅಂದ್ರೂ ಕೂಡ ನೀವು ಪ್ರಯತ್ನಗಳನ್ನ ನಿಲ್ಲಿಸಬೇಡಿ. ಒಂದಲ್ಲ ಒಂದಿನ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಬುಧವಾರದಂದು ಹಾಗೂ ಶನಿವಾರದಂದು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಸಕ್ಕರೆನ ಅರ್ಪಿಸೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರಗಳಾಗತ್ತೆ.